ಅಂತೂ ಇಂತೂ ಸಿಎಂ ಆಗಿ ಪದಗ್ರಹಣ ಮಾಡೋದಕ್ಕೆ ಕಾಲ ಕೂಡಿ ಬಂದಿದೆ. ಅಭಿಮಾನಿಗಳ ಸಂಭ್ರಮ, ಪಟಾಕಿ ಸಿಡಿಸಿ ಸಂಭ್ರಮಿಸ್ತಾ ಇದ್ದಾರೆ. ಟಿವಿಕೆ ಪಕ್ಷದ ಬಹುಮತಕ್ಕೆ ಬೇಕಾದ ಎಲ್ಲ ಬೆಂಬಲ ಈಗ ಸಿಕ್ಕಿದೆ. ಅಂತಿಮವಾಗಿ ಮುಸ್ಲಿಂ ಲೀಗ್ ಮತ್ತು ವಿಸಿಕೆ ಪಕ್ಷಗಳು ಕೂಡ ಬೆಂಬಲ ಸೂಚಿಸೋದ್ರೊಂದಿಗೆ ಇದ್ದ ಆತಂಕ ದೂರವಾಗಿದೆ. ಸರ್ಕಾರ ರಚನೆಗೆ ಡೆಡ್ಲೈನ್ ಕೂಡ ಪೂರ್ತಿ ಆಗ್ತಾ ಹಲವು ಪ್ರಶ್ನೆಗಳು ಉದ್ಭವ ಆಗ್ತಾ ಇದ್ವು. ಮುಂದೇನಾಗುತ್ತೋ, ರಾಷ್ಟ್ರಪತಿ ಆಳ್ವಿಕೆ ಬರುತ್ತೋ, ಟಿವಿಕೆ ಏನು ಮಾಡುತ್ತೆ, ಹೀಗೆ ಹಲವು ಪ್ರಶ್ನೆಗಳಿಗೆ ಅಂತಿಮವಾಗಿ ಉತ್ತರ ಸಿಕ್ಕಿದೆ. ಇದರಲ್ಲಿ ಮೇನ್ ರೋಲ್ ಪ್ಲೇ ಮಾಡಿದ್ದು ವಿಸಿಕೆ. ಆರಂಭದಿಂದಲೂ ಅಂತಿಮ ಕ್ಷಣದವರೆಗೂ ಹಗ್ಗ ಜಗ್ಗಾಟದಲ್ಲೇ ಇತ್ತು. ಕಳೆದ ಬಾರಿ 4 ಕ್ಷೇತ್ರಗಳನ್ನು ಗೆದ್ದಿದ್ದ ವಿಸಿಕೆ ಈ ಬಾರಿ 2 ಕಳ್ಕೊಂಡು 2 ಉಳಿಸ್ಕೊಂಡಿತ್ತು. ಅದರಲ್ಲೂ ಕೂಡ ಈಗ ಕೀ ರೋಲ್ ಪ್ಲೇ ಮಾಡಿದೆ ಟಿವಿಕೆ ಪಕ್ಷದ ಸರ್ಕಾರ ರಚನೆಯಲ್ಲಿ. ಕಾಂಗ್ರೆಸ್ ಕೆಲವು ಷರತ್ತುಗಳೊಂದಿಗೆ ನಾವು ಟಿವಿಕೆಗೆ ಬೆಂಬಲ ನೀಡ್ತಾ ಇದ್ದೀವಿ ಅಂತ ಹೇಳ್ತು. ಸಿಪಿಐಎಂ ನಾವು ಬೆಂಬಲ ನೀಡ್ತಾ ಇದ್ದೀವಿ ಅಂತ ಹೇಳ್ತು. ಆದರೆ ಇನ್ನೂ ಬೇಕಿತ್ತಲ್ಲ, ಇನ್ನೂ ಸೀಟುಗಳು ಬೇಕಿತ್ತು. ವಿಸಿಕೆ ತನ್ನ ಡಿಮಾಂಡ್ಗಳನ್ನು ಮುಂದಿಟ್ಟಿತ್ತು. ಅಂತಿಮವಾಗಿ ಈಗ 121 ಬಲದೊಂದಿಗೆ ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ. ಅಂತಿಮವಾಗಿ ಇದ್ದ ತೊಡಕುಗಳು ನಿವಾರಣೆಯಾಗಿದೆ. ಇವಾಗ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾತು ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ಅಂತೂ ಇಂತೂ ಟಿವಿಕೆ ಪಕ್ಷದ ಸಮ್ಮಿಶ್ರ ಸರ್ಕಾರ ಈಗ ಪದಗ್ರಹಣ ಮಾಡೋದಕ್ಕೆ ಕಾಲ ಕೂಡ್ ಬಂದಿದೆ. ತಮಿಳುನಾಡಿಗೆ ಸಮ್ಮಿಶ್ರ ಸರ್ಕಾರ ಅನ್ನೋ ಪದವೇ ಮೊದಲ ಬಾರಿಗೆ ಡಿಎಂಕೆ, ಎಡಿಎಂಕೆ, ಕಾಂಗ್ರೆಸ್ ಅನ್ನ ಹೊರತುಪಡಿಸಿದ್ರೆ ಹಿಂಗಿತ ಸರ್ಕಾರ ರಚನೆಯಾಗಿದ್ದು ಮೊದಲು. ಆದರೆ ವಿಸಿಕೆ ಸ್ಟ್ಯಾಂಡ್ ಇತ್ತಲ್ಲ, ಅದರ ನಡೆ ಇತ್ತಲ್ಲ ಅಂತಿಮ ಘಟ್ಟದವರೆಗೆ, ಅದು ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ಕೊಳ್ತು. ನೋಡಿ, ಕಳೆದ 50 ವರ್ಷಗಳಲ್ಲಿ ತಮಿಳುನಾಡಿನಲ್ಲಿ ಐದರ್ DMK ಮತ್ತು AIADMK ಅವು ಕೂಡ ಒಕ್ಕೂಟ ಇದ್ದರೂ ಕೂಡ ಸ್ಪಷ್ಟ ಬಹುಮತದೊಡನೆ ಅಧಿಕಾರಕ್ಕೆ ಬರ್ತಿದ್ವು. ಬಾರ್ಗೇನಿಂಗ್ ಯಾವುದೇ ಅವಕಾಶ ಇರಲಿಲ್ಲ. ಮೊದಲ ಬಾರಿ ಒಂದು ತ್ರಿಶಂಕು ವಿಧಾನಸಭೆ ಅಸ್ತಿತ್ವಕ್ಕೆ ಬಂದ ಕಾರಣದಿಂದಾಗಿ ವಿಜಯ್ ಮೇ 4ಕ್ಕೇನು 108 ಸೀಟ್ಗಳನ್ನು ತೆಗೆದುಕೊಂಡರು. ಮರುದಿನ ಹೋಗಿ ತರಾತುರಿಯಲ್ಲಿ ರಾಜ್ಯಪಾಲರ ಬಳಿ ಸರ್ಕಾರ ರಚನೆಯ ಹಕ್ಕನ್ನು ಮಂಡಿಸಿದ್ರು. ಆಗ ರಾಜ್ಯಪಾಲರು ಅದನ್ನು ನಿರಾಕರಿಸಿದ್ದು ಈ ಒಂದು 5 ದಿನದ ವಿಳಂಬಕ್ಕೆ ಕಾರಣ ಆಯಿತು ಅಂತಕ್ಕಂಥದ್ದು ಸ್ಪಷ್ಟ. ವಿಸಿಕೆ ಮತ್ತು ಮುಸ್ಲಿಂ ಲೀಗ್ಗಳು ಕಳೆದ 2 ದಿನದಲ್ಲಿ ವಿಜಯರನ್ನು ಆಟ ಆಡಿಸಿದ ಪರಿ ನೋಡಿದಾಗ ನಿಶ್ಚಿತವಾಗಿ ರಾಜ್ಯಪಾಲರು ಏನೊಂದು ನಂಬರ್ಸ್ ಇಲ್ಲ ಅಂತಕ್ಕಂಥದ್ದನ್ನು ವಿಜಯ್ಗೆ ಹೇಳಿದರು. ಅದು ಸಾಂವಿಧಾನಿಕವಾಗಿ ಸರಿಯಾದ ಕ್ರಮ ಆಗಿತ್ತು ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಅನ್ನಿಸ್ತಾ ಇದೆ. ಇವತ್ತು ಕಾಡಿಸಿ ವಿಸಿಕೆ ತಿರುಮಾಲವನ್ ಮತ್ತು ಮುಸ್ಲಿಂ ಲೀಗ್ನ ಇಬ್ಬರು ಒಟ್ಟು 4 ಬೆಂಬಲ ವಿಜಯ್ಗೆ ಸಿಕ್ಕ ನಂತರ ವಿಜಯ್ ರಾಜ್ಯಪಾಲರ ಬಳಿಗೆ ಹೋಗಿದ್ದಾರೆ. ರಾಜ್ಯಪಾಲರು ಕೇರಳಕ್ಕೆ ಹೊರಟಿದ್ರು, ಅದನ್ನು ಕ್ಯಾನ್ಸಲ್ ಮಾಡಿ 6:30ಗೆ ವಿಜಯರಿಗೆ ಅಪಾಯಿಂಟ್ಮೆಂಟನ್ನು ನೀಡಿದ್ದಾರೆ. ವಿಜಯ್ ಇನ್ನೂ ಕೂಡ ಚೆನ್ನೈನ ರಾಜ್ಯಪಾಲರ ನಿವಾಸದಲ್ಲೇ ಇದ್ದಾರೆ. ಅಲ್ಲಿಂದ ಹೊರಗಡೆ ಬಂದ ನಂತರ ಯಾವಾಗ ಸರ್ಕಾರ ರಚಿಸ್ತಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಲಿದೆ. ಅಲ್ಲಿವರೆಗೆ ಅನೇಕ ಸ್ಪೆಕ್ಯುಲೇಷನ್ ನಡೀತಾ ಇವೆ. ಇವತ್ತು ವಿಜಯ್ ಕೇಳಿದರು, ರಾಜ್ಯಪಾಲರು ಇಲ್ಲ ಅಂದರು. ಸೋಮವಾರ ವಿಜಯ್ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಅಂತಕ್ಕಂಥದ್ದು. ಬಟ್ ಇನ್ನೂ ಸ್ಪೆಕ್ಯುಲೇಷನ್ನ ಹಂತದಲ್ಲಿದೆ. ವಿಜಯ್ ರಾಜ್ಯಪಾಲರ ನಿವಾಸದಲ್ಲಿದ್ದಾರೆ. ಅಲ್ಲಿಂದ ಹೊರಗಡೆ ಬಂದ ನಂತರ ಒಂದು ಸ್ಪಷ್ಟ ಮಾಹಿತಿ ಯಾವಾಗ ಪ್ರಮಾಣ ವಚನ ಅಂತಕ್ಕಂಥದ್ದು ಸ್ಪಷ್ಟವಾಗಲಿದೆ. ಆದರೆ ಕಳೆದ 5 ದಿನಗಳ ಬೆಳವಣಿಗೆಗಳನ್ನು ನೋಡಿದಾಗ ಭಾವನವರೇ, ಪ್ರಮುಖವಾಗಿ ಕಾನ್ಸ್ಟಿಟ್ಯೂಷನಲ್ ಒಂದು ಬಿಕ್ಕಟ್ಟು ಕ್ರಿಯೇಟ್ ಆಗುತ್ತಾ ಅನ್ನುವ ಮಟ್ಟಕ್ಕೆ ಚರ್ಚೆಗಳು ನಡೆದಿದ್ವು. ಯಾಕೆಂದರೆ ರಾಜ್ಯಪಾಲರು 113 ಸದಸ್ಯ ಬಲದ ವಿಜಯ್ ಏನೊಂದು ಪತ್ರ ತೆಗೆದುಕೊಂಡು ಹೋಗಿದ್ದರು. ಅದರ ಆಧಾರದ ಮೇಲೆ ಸರ್ಕಾರ ರಚನೆಗೆ ಅವಕಾಶವನ್ನು ಮಾಡಿಕೊಡಬೇಕಿತ್ತು ಅಂತಕ್ಕಂಥ ಚರ್ಚೆಗಳು ಕೂಡ ನಡೆದವು. ಆದರೆ ರಾಜ್ಯಪಾಲರು ಬಹಳ ಸ್ಪಷ್ಟವಾಗಿ ಹೇಳಿದರು, 118 ಪತ್ರಗಳನ್ನು ನೀವು ತೆಗೆದುಕೊಂಡು ಬನ್ನಿ. ಆ ಪತ್ರಗಳನ್ನು ತೆಗೆದುಕೊಂಡು ಬಂದ ನಂತರ ನಾನು ಸರ್ಕಾರ ರಚನೆಯ ಪ್ರಕ್ರಿಯೆಯನ್ನು ಶುರು ಮಾಡ್ತೀನಿ ಅಂತಕ್ಕಂಥದ್ದನ್ನು ರಾಜ್ಯಪಾಲರು ಸ್ಪಷ್ಟಪಡಿಸಿದರು. ವಿಜಯ್ ಸ್ವಲ್ಪ ತರಾತುರಿ ಮಾಡಿದ್ರ, ಕಾಂಗ್ರೆಸ್ ಸ್ವಲ್ಪ ಅವರಿಗೆ ಒಂದು ರೀತಿಯಾಗಿರ್ತಕ್ಕಂಥ ಪುಷ್ ಮಾಡಿ 113 ಇದೆ, ಹೋಗಿ ನೋಡೋಣ ರಾಜ್ಯಪಾಲರು ಏನು ಮಾಡ್ತಾರೆ ಅಂತಕ್ಕಂಥದ್ದನ್ನು ಹೇಳ್ತಾ, ಅಥವಾ ವಿಜಯರ ಒಂದು ಪೊಲಿಟಿಕಲ್ ಅನುಭವ ಇಲ್ಲದೇ ಇರತಕ್ಕಂಥ ಕಾರಣಕ್ಕೋಸ್ಕರ ಅಡ್ವೈಸ್ನಿಂದ ತರಾತುರಿಯಲ್ಲಿ ಹೋದ್ರೆ ಈ ಎಲ್ಲ ಪ್ರಶ್ನೆಗಳು ನಿಶ್ಚಿತವಾಗಿ ಉಳಿತವೆ. ಆದರೆ ಒಂದತ್ತು ಅನ್ನಿಸ್ತು, 5 ದಿನಗಳಲ್ಲಿ ನೀವು ಜನರ ಬೆಂಬಲವನ್ನು ತೆಗೆದುಕೊಳ್ಳೋದು ಚುನಾವಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ರಿಲೇಟಿವ್ಲಿ ಈಸಿ ಇರುತ್ತೇನೋ, ಆದರೆ ಶಾಸಕರ ಬೆಂಬಲವನ್ನು ಚುನಾವಣೆ ಮುಗಿದ ಮೇಲೆ ಫಲಿತಾಂಶ ಬಂದ ಮೇಲೆ ಹಂಗೆ ಅಸೆಂಬ್ಲಿ ಇದ್ದಾಗ ತೆಗೆದುಕೊಂಡು ಬರೋದು ಕಷ್ಟ ಆಗುತ್ತೆ. ಫಾರ್ ಎಕ್ಸಾಂಪಲ್ ವಿಸಿಕೆ 2 ಶಾಸಕರಿದ್ದಾರೆ, ಬಟ್ ಇಟ್ಟಿದ್ದ ಷರತ್ತುಗಳೇ 4. ಒಂದು, ಇಲ್ಲ ನಮಗೊಂದು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಕೊಡಬೇಕು,
ಎರಡರಲ್ಲಿ ಒಂದು ಏನು ವಿಜಯ್ ತೆರವುಗೊಳಿಸ್ತಾರೆ, ಅದರಲ್ಲಿ ಒಂದು ಸೀಟನ್ನು ನಮ್ಗೆ ಕೊಡಬೇಕು. ತಿರುಮಾಲವನ್ನೇನು ವಿ ಸಿ ಕೆ ಅಧ್ಯಕ್ಷರಿದ್ದಾರೆ, ಅವ್ರಿಗೆ ರಾಜ್ಯಸಭೆ ಅಥವಾ ರಾಜ್ಯಸಭೆಯಲ್ಲಿ ಒಂದು ಸ್ಥಾನವನ್ನು ಬಿಟ್ಕೊಡ್ಬೇಕು. ನಾಲ್ಕನೇದು ಪ್ರಮುಖವಾಗಿ SC ಆ್ಯಕ್ಟ್ ಸಂಬಂಧಪಟ್ಟಂತೆ ಒಂದು ದೊಡ್ಡ ಬೇಡಿಕೆಯನ್ನು ವಿ ಸಿ ಕೆ ಇಟ್ಟಿತ್ತು. ತೆರೆ ಹಿಂದೆ ಏನು ನಡೀತು ಅಂತಕ್ಕಂಥದ್ದು ಸ್ಪಷ್ಟವಾಗಿಲ್ಲ. ಕೊನೆಗೂ ಮಧ್ಯಾಹ್ನದವರೆಗೆ ವಿ ಸಿ ಕೆ ವಿಜಯ್ ಅವರಿಗೆ ಬೆಂಬಲವನ್ನು ಸೂಚಿಸುವ ಪತ್ರವನ್ನು ಕೊಟ್ಟ ನಂತರ ಡೆಕ್ಸ್ ಆರ್ ಕ್ಲಿಯರ್ಡ್ ಅನಿಸುತ್ತೆ. ರಾಜ್ಯಪಾಲರು ಬಳಿ ಕೂಡ ಬೇರೆ ಆಪ್ಷನ್ಸ್ ಇರುವಂಥದ್ದಿಲ್ಲ. ಯಾಕಂದರೆ 121 ಶಾಸಕರ ಬೆಂಬಲದ ಪತ್ರದೊಂದಿಗೆ ವಿಜಯ್ ಹೋಗಿದ್ದಾರೆ. ಮ್ಯಾಟ್ರ್ ಆಫ್ ಟೈಮ್, ಯಾವಾಗ ಪ್ರಮಾಣ ವಚನ ಸ್ವೀಕರಿಸ್ತಾರೆ, ಹೇಗೆ ಸ್ವೀಕರಿಸ್ತಾರೆ, ಒಬ್ಬರೇ ಸ್ವೀಕರಿಸ್ತಾರಾ, ಈ ಎಲ್ಲ ಅಂಶಗಳಿಗೆ ತೆರೆ ಬೀಳುತ್ತೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಏನೊಂದು ಸ್ಟೇಡಿಯಂ ಇದೆ, ಅಲ್ಲಿ ವಿಜಯ್ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತಕ್ಕಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ. ಇವತ್ತೇ ಸ್ವೀಕರಿಸೋದೇನಾದರೂ ಆದರೆ ಬಹುತೇಕ ರಾಜಭವನದಲ್ಲಿ ರಾತ್ರಿ ಕೂಡ ಸ್ವೀಕರಿಸಿದ್ರು ಅಡ್ಡಿ ಇಲ್ಲ. ಅಂತಿಮವಾಗಿ ರಾಜ್ಯಪಾಲರು ಯಾವಾಗ ಟೈಮ್ ಕೊಡ್ತಾರೆ, ವಿಜಯ್ ಮತ್ತು ರಾಜ್ಯಪಾಲರ ಟೈಮಿಂಗ್ ಯಾವಾಗ ಫಿಕ್ಸ್ ಆಗುತ್ತೆ, ಇನ್ನು ಕೆಲವೇ ಕ್ಷಣಗಳಲ್ಲಿ ಅದು ಸ್ಪಷ್ಟವಾಗಲಿದೆ. ಭಾವನಾ, ಪ್ರಶಾಂತ್, ಇದರಲ್ಲಿ 2-3 ವಿಷಯಗಳು ಗಮನ ಹರಿಸಬೇಕು ಅಂತ ಅನ್ಸುತ್ತೆ. ವಿಜಯ್ ಆರಂಭದಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆದಾಗ ಅವ್ರು ಯಾರ ಹತ್ರನೂ ಹೋಗಬೇಕಾಗಿಲ್ಲ, ಸಣ್ಣ ಪುಟ್ಟ ಪಕ್ಷಗಳು ಬರುತ್ತವೆ, ಆರಾಮಾಗತ್ತೆ ಅಂತ ಅಂದುಕೊಂಡಿದ್ರ. ಒಂದು, ಕಾಂಗ್ರೆಸ್ ಇನ್ನೊಂದು ಸ್ವಲ್ಪ ದಿನ ಕಾದು ತನ್ನ ಬೇಡಿಕೆಗಳ ಪಟ್ಟಿ ಹೆಚ್ಚಿಗೆ ಮಾಡ್ಕೋಬಹುದಾಗಿತ್ತ. 2, ಹಾಗೆ ಒಂದಾಗ್ಲಿ ಎರಡಾಗ್ಲಿ ಕ್ಷೇತ್ರಗಳನ್ನ ಗೆದ್ರೆ ಸಣ್ಣ ಸಣ್ಣ ಪಕ್ಷಗಳು ಯಾವ ರೀತಿಯ ಕೀ ರೋಲ್ ಪ್ಲೇ ಮಾಡುತ್ತೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತಿದೆ ಅನ್ಸುತ್ತೆ. ನೋಡಿ, ಟೈಟ್ ಆಗಿರ್ತಕ್ಕಂಥ ಒಂದು ಅಲಯನ್ಸ್ ಪಾರ್ಟ್ನರ್ಸ್ ಇದ್ದಾಗ DMK ಮತ್ತು AIADMK ಸುಮಾರು 50 ವರ್ಷಗಳ ಕಾಲ ಅಲ್ಲಿ ಪಾಲಿಟಿಕ್ಸನ್ನು ನಡೆಸಿವೆ. ಹೀಗಿರುವಾಗ DMKಯ ಮಿತ್ರ ಪಕ್ಷಗಳಾಗಿದ್ದ CPI, ಕಾಂಗ್ರೆಸ್ ಬೇಗ ಹೊರಗಡೆ ಬಂತು. CPI, CPM, VCK ಹೊರಗಡೆ ಬರಲಿಲ್ಲ. ಆ ಸಂದರ್ಭದಲ್ಲಿ ನನಗನ್ಸುತ್ತೆ ಕಾಂಗ್ರೆಸ್ ಸ್ವಲ್ಪ ತರಾತುರಿ ಮಾಡ್ತು. ಕಾಂಗ್ರೆಸ್ ಏನು TVKಗೆ ಕಾಂಗ್ರೆಸ್ಗನ್ನಿಸ್ತು, ಒಂದು ವೇಳೆ ನಾವು ಇದನ್ನು ಈಗ ಮಾಡದೇ ಹೋದರೆ BJP ಏನಾದರೂ ಬ್ಯಾಕ್ಡೋರ್ ಎಂಟ್ರಿ ಕೊಟ್ಟು DMK, AIADMK ಉಳಿದ ಸಣ್ಣ ಸಣ್ಣ ಪಕ್ಷಗಳನ್ನು ಗುಡ್ಡೆ ಹಾಕಿ ರಾಜ್ಯಪಾಲರ ಬಳಿಗೆ ಹೋದರೆ ಕಷ್ಟ ಆಗುತ್ತೆ. ನಾವು ಕೇರಳ, ಕರ್ನಾಟಕ, ತೆಲಂಗಾಣದಲ್ಲಿ ಅಧಿಕಾರ ಹಿಡಿದಿದ್ದೀವಿ. ತಮಿಳುನಾಡಿನಲ್ಲೂ ಕೂಡ ವಿ ಶುಡ್ ಫಾರ್ಮ್ ಅ ಗೌರ್ಮೆಂಟ್. ವಿಜಯ್ಗೆ ಆ ಅವಕಾಶ ಸಿಕ್ಕರೆ ನಾವು ಬೆಂಬಲ ಕೊಡಬೇಕು ಅನ್ನುವ ತರಾತುರಿಯಲ್ಲಿ ಯಾರನ್ನೂ ಕೂಡ ಚೆನ್ನೈಗೆ ಕಳಿಸದೆ 5 ಶಾಸಕರ ಒಂದು ತಂಡ ಮಾಡಿ ಅದನ್ನು ವಿಜಯ್ ಬಳಿಗೆ ಕಳಿಸ್ತು, ಬೆಂಬಲದ ಪತ್ರವನ್ನು ಕೂಡ ಕೊಡ್ತು. ಇನ್ ದ ಕಾಂಟ್ರರಿ ಭಾವನಾ, ಒಂದು ವೇಳೆ ಕಾಂಗ್ರೆಸ್, CPI, CPM ಮತ್ತು VCK ಏನು DMK ಮಿತ್ರ ಪಕ್ಷಗಳಿದ್ವು, ಅವುಗಳನ್ನು ಒಟ್ಟಿಗೆ ಕರೆದುಕೊಂಡು ಒಂದು ಸಭೆಯನ್ನು ನಡೆಸಿ ಅಲ್ಲಿ ವಿಜಯರನ್ನು ಕೂಡ ಕರೆಸಿ ಅಥವಾ ವಿಜಯರನ್ನ ಜೊತೆಗೆ ಒಂದು ಓಪನ್ ಅಪ್ ಆಗಿರ್ತಕ್ಕಂಥ ಒಂದು ಮೀಟಿಂಗನ್ನು ಮಾಡಿ ಯಾವ್ಯಾವ ಆಧಾರದ ಮೇಲೆ ನಾವು ಬೆಂಬಲ ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದರೆ ಅದು ನನಗನ್ಸುತ್ತೆ ಪೊಲಿಟಿಕಲಿ ಪ್ರಾಗ್ಮ್ಯಾಟಿಕ್ ಕ್ರಮ ಆಗಿದ್ದಿರ್ಲಿಕ್ಕೆ ಸಾಕು. ಯಾಕಂದರೆ ಈ ಕಳೆದ 5 ದಿನಗಳಲ್ಲಿ ಹೆಂಗೆ ನಡೀತು ಅಂತಂದರೆ, ಇದು ವಿಜಯರಿಗೆ ಸಣ್ಣ ಸಣ್ಣ ಪಕ್ಷಗಳು ಹೇಳದಂತಿತ್ತು, ಚುನಾವಣೆಯನ್ನು ಎದುರಿಸೋದು ಒಂದು ಬೇರೆ ಭಾಗ, ಬಟ್ ಈ ಶಾಸಕರ ಬೆಂಬಲ ತೆಗೆದುಕೊಳ್ತಕ್ಕಂಥದ್ದು, ಬನ್ನಿ ಚುನಾವಣಾ ಪೊಲಿಟಿಕಲ್ ರಿಂಗ್ನಲ್ಲಿ ಬರ್ತಾ ಇದ್ದೀರಿ, ಇಲ್ಲಿನ ಬಾಕ್ಸಿಂಗ್ ಆಟವೇ ಬೇರೆ ಅಂತಕ್ಕಂಥದ್ದನ್ನು ಸಣ್ಣ ಸಣ್ಣ ಪಕ್ಷಗಳು ವಿಜಯ್ಗೆ ಪಾಠ ಕಲಿಸಿದ ರೀತಿಯಲ್ಲಿತ್ತು. ಅದರ್ವೈಸ್ ನೋಡಿ, CPI, CPM ಇಂಡಿಯಾ ಒಕ್ಕೂಟದ ಭಾಗ, DMK ಸರ್ಕಾರ ರಚಿಸೋಲ್ಲ ಅಂತಕ್ಕಂಥದ್ದನ್ನು ಕ್ಲಿಯರ್ ಮಾಡಿದ ನಂತರ CPI, CPMಗೆ 1 ದಿನ 2 ದಿನ ತಡ ಮಾಡ್ತಕ್ಕಂಥ ಕಾರಣ ಇರಲಿಲ್ಲ. ಅವರು ಹೋಗಿ MK ಸ್ಟಾಲಿನ್ ಬಳಿ ಕುಳಿತುಕೊಂಡಿದ್ರು. VCK ಫಾರ್ ಎಕ್ಸಾಂಪಲ್, VCK ನನಗನ್ಸುತ್ತೆ ಸಣ್ಣ ಪ್ರಾದೇಶಿಕ ಪಕ್ಷ, 2 ಸೀಟ್ ಸಿಕ್ಕಿದೆ. DMK, AIADMK ಯಾವತ್ತೂ ಕೂಡ ಯಾರ ಒಂದು ಒತ್ತಡಕ್ಕೆ, ಬಾರ್ಗೇನಿಂಗಿಗೆ ಮಣಿಯುವ ಪ್ರಶ್ನೆಯೇ ಬರ್ತಿರಲಿಲ್ಲ ನಂಬರ್ಸ್ಗಳನ್ನು ನೋಡಿದಾಗ. ಹೀಗಾಗಿ ಮೊದಲ ಬಾರಿ VCKಗೆ ಅನ್ನಿಸ್ತು, ಇಡೀ ದೇಶದಲ್ಲಿ VCKಯ ಚರ್ಚೆ ಆಯಿತು, ತಿರುಮಾಲವನ್ ಯಾರು ಅಂತಕ್ಕಂಥದ್ದು ಗೊತ್ತಾಯಿತು. ಇವತ್ತು ಬೆಳಿಗ್ಗೆ ತಿರುಮಾಲವನ್ ಮನೆ ಎದುರುಗಡೆ ರಾಷ್ಟ್ರೀಯ ಚಾನೆಲ್ಗಳ ಲೈನ್ ಹತ್ತಿತ್ತು. ಇದನ್ನು ಕೂಡ ಪ್ರಾದೇಶಿಕ ಪಕ್ಷಗಳು ಮಾಡಿ ತೋರಿಸ್ತವೆ. ನನಗನ್ಸುತ್ತೆ ಒಂದು ವಿಜಯರಿಗೆ ಆ ರಾಜಕೀಯ ಅನುಭವ ಇಲ್ಲದೆ ಇರತಕ್ಕಂಥದ್ದು, ಈ ಗಡಬಿಡಿಗೆ ರಾಜ್ಯಪಾಲರ ಬಳಿಗೆ ನಿಮ್ಮ ಬಳಿ ನಂಬರ್ಸ್ ಇಲ್ಲದೆ ಇದ್ದಾಗ 1 ದಿನ ಟೈಮ್ ತೆಗೆದುಕೊಂಡು ತಾನೇ ರೀಚೌಟ್ ಮಾಡಿ ತನ್ನ ಪಕ್ಷದ ಯಾವುದಾದ್ರೂ ನಾಯಕರನ್ನು ಕಾಂಗ್ರೆಸ್, CPI, CPM, VCK ಬಳಿ ಕಳಿಸಿ ಅವರ ಮೀಟಿಂಗನ್ನು ಕರೆದು ಒಂದು ಬೆಂಬಲದ ಪತ್ರವನ್ನು ತೆಗೆದುಕೊಂಡು ರಾಜ್ಯಪಾಲರ ಬಳಿಗೆ ಹೋಗಿಬಿಟ್ಟಿದ್ರೆ 2ನೇ ದಿನ ಅಂದರೆ 4ಕ್ಕೆ ರಿಸಲ್ಟ್ ಬಂತು, 6ನೇ ತಾರೀಕು 7ನೇ ತಾರೀಕು ಒಳಗಡೆ ಇವತ್ತು ಸರ್ಕಾರವೂ ಕೂಡ ರಚನೆ ಆಗ್ಬೋದಿತ್ತು. ಅದೇ ಸಿನಿಮಾಗೂ ಮತ್ತು ರಾಜಕಾರಣಕ್ಕೂ ಇರೋ ವ್ಯತ್ಯಾಸನೇ ಅದಲ್ವಾ ಪ್ರಶಾಂತ್? ರಾಜಕಾರಣದಲ್ಲಿ ತಳಮಟ್ಟಕ್ಕೆ ಇಳಿದು ರೂಟ್ನಲ್ಲಿ ಕೆಲಸ ಮಾಡಬೇಕಾಗುತ್ತೆ, ಕಾರ್ಯಕರ್ತನನ್ನು ಕನ್ಸಿಡರೇಷನ್ ತಗೋಬೇಕಾಗುತ್ತೆ. ವೆನ್ ಸಿನಿಮಾ ಇಸ್ ಎಂಟೈರ್ಲಿ ಡಿಫ್ರೆಂಟ್, ಪ್ರೊಡ್ಯೂಸರು, ಡೈರೆಕ್ಟರು, ಲೈಟ್ ಇಂಜಿನಿಯರ್ ಎಲ್ಲರೂ ಅವ್ರ ತಲೆ ಕೆಡಿಸ್ಕೊಳ್ತಾ ಇರ್ತಾರೆ. ಹಿ ವಿಲ್ ಬಿ ಡೂಯಿಂಗ್ ಹಿಸ್ ಪಾರ್ಟ್, ಅಷ್ಟು ಮಾತ್ರ ನೋಡ್ಕೊಳ್ತಿರ್ತಾರೆ. ಆದರೆ ಒಂದು ಪಕ್ಷದ ನಾಯಕ ಆದಾಗ ಅದು ಸುಲಭ ಅಲ್ಲ.
ಸಿನಿಮಾ ಸ್ಕ್ರಿಪ್ಟೆಡ್ ಇರುತ್ತೆ, ಪಾಲಿಟಿಕ್ಸ್ ಸ್ಕ್ರಿಪ್ಟೆಡ್ ಇರಲ್ಲ. ಪಾಲಿಟಿಕ್ಸ್ ಇಸ್ ಆಲ್ವೇಸ್ ಅ ಡೈನಾಮಿಕ್ ಪ್ಲೇ. ಆ ಕಾರಣದಿಂದ ನನಗನ್ಸುತ್ತೆ ಸಣ್ಣ ಸಣ್ಣ ಪಕ್ಷಗಳು ಕಾಂಗ್ರೆಸ್ ಮೇಲೆ ಸಿಟ್ಟಿಗೆದ್ವು, CPI, CPM ಮತ್ತು VCK. ನಮ್ಮನ್ನು ಬಿಟ್ಟು ನೀವು ತರಾತುರಿಯಲ್ಲಿ ಹೋಗಿ ವಿಜಯ್ ಜೊತೆ ಮೈತ್ರಿ ಮಾಡ್ಕೊಂಡ್ಬಿಟ್ರಿ ಒಂದು ರಾಷ್ಟ್ರೀಯ ಪಕ್ಷವಾಗಿ. ಆ ಕಾರಣದಿಂದ ಕಾಂಗ್ರೆಸ್ಗೂ. ಪ್ರಶಾಂತ್, ವಾಪಸ್ ಬರ್ತೀನಿ. ಪ್ರಶಾಂತ್, ನಾಳೆ ಮಧ್ಯಾಹ್ನ 3 ಗಂಟೆಗೆ ಪದಗ್ರಹಣಕ್ಕೆ ಸಮಯ ಕೇಳಿದ್ದಾರೆ ವಿಜಯ್. ಈವರೆಗೆ ಸಮಯ ಖಚಿತಪಡಿಸಿಲ್ಲ ರಾಜ್ಯಪಾಲ ಅರ್ಲೇಕರ್. ರಾಜ್ಯಪಾಲರು ಸಮಯ ಕೊಟ್ರೆ ನಾಳೆನೆ ವಿಜಯ್ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ. ಎಲ್ಲ ಅಂದುಕೊಂಡಂಗಾಗಿದ್ರೆ 7ನೇ ತಾರೀಕೆ ಆಗ್ಬಿಡ್ಬೇಕಾಗಿತ್ತು. ಸಿದ್ಧತೆಗಳು ನಡೆದು ಹೋಗಿದ್ವು, ಆದ್ರೆ ಅದು ಸಾಧ್ಯ ಆಗ್ಲಿಲ್ಲ. ಈಗ ಬಹುಮತ ಕೈಗೆ ಸಿಗ್ತಾ ಇದ್ದ ಹಾಗೆ ಶುಭಸ್ಯ ಶೀಘ್ರಂ ಅನ್ನೋ ಹಾಗೆ ಎಷ್ಟು ಬೇಗ ಆಗ್ಬಿಟ್ರೆ ಅಷ್ಟು ಒಳ್ಳೇದು. ಮತ್ತೆ ಹಿಂದು ಮುಂದೆ ಹಗ್ಗ ಜಗ್ಗಾಟಗಳು, ಮತ್ತೊಂದು ಹೊಸ ಡಿಮಾಂಡ್ಗಳು ಬರಬಾರದು. ಈ ಟೆನ್ಷನ್ನು ಕೂಡ ವಿಜಯ್ ಸರ್ಕಾರಕ್ಕೆ ಇದೆ. ನಾಳೆ 3 ಗಂಟೆಗೆ ಸಮಯ ಕೇಳಿದ್ದಾರೆ. ಯಾವತ್ತಿಗೂ ಕೂಡ ರಾಜ್ಯಪಾಲರು ಮುಖ್ಯಮಂತ್ರಿಗಳ ಅವರ ಸಮಯ ಕೇಳಿಯೇ ಅದೇ ಸಮಯಕ್ಕೆ ಪ್ರಮಾಣ ವಚನವನ್ನು ಬೋಧಿಸ್ತಕ್ಕಂಥದ್ದು ವಾಡಿಕೆ. ಯಾಕಂದರೆ ಅನೇಕ ಮುಖ್ಯಮಂತ್ರಿಗಳು ಮುಹೂರ್ತ ತೆಗೆದಿರ್ತಾರೆ, ಜ್ಯೋತಿಷ್ಯಗಳನ್ನು ಕೇಳಿರ್ತಾರೆ, ಅವರವರ ನಂಬಿಕೆಗಳ ಪ್ರಕಾರ ಈ ದಿನ ಅಂತಕ್ಕಂಥದ್ದನ್ನು ಕೂಡ ಫಿಕ್ಸ್ ಮಾಡಿರ್ತಾರೆ. ಯೂಶ್ವಲಿ ರಾಜ್ಯಪಾಲರು ಮುಖ್ಯಮಂತ್ರಿಗಳು ಯಾವ ಸಮಯವನ್ನು ಕೇಳ್ತಾರೆ ಆ ಸಮಯಕ್ಕೆ ಪ್ರಮಾಣ ವಚನವನ್ನು ಬೋಧಿಸ್ತಕ್ಕಂಥದ್ದು ಒಂದು ಪರಿಪಾಠ ಇದೆ. ರಾಜೇಂದ್ರ ಅರ್ಲೇಕರ್ ನನಗನ್ಸುತ್ತೆ 118ಕ್ಕೂ ಜಾಸ್ತಿ ಶಾಸಕರ ಬೆಂಬಲದ ಪತ್ರದೊಡನೆ ವಿಜಯ್ ರಾಜಭವನಕ್ಕೆ ಹೋಗಿರೋದ್ರಿಂದ ನೋಡಿ, ಕಾನ್ಸ್ಟಿಟ್ಯೂಷನಲ್ ಭಾಳ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಅಂಶ ಇದೆ. ಏನು ಅಂತಂದರೆ, ನೀವು ಈಗ ವಿಜಯ್ ಶಾಸಕರ ಬೆಂಬಲದ ಪತ್ರವನ್ನು ತಂದಿರ್ತಾರೆ, ನಿಮಗೆ ಅದನ್ನು ಪತ್ರದ ಸಹಿ ಇದೆಯೋ ಇಲ್ವೋ ಅಂತಕ್ಕಂಥ ವೆರಿಫೈಯನ್ನು ರಾಜ್ಯಪಾಲರು ಇಲ್ಲಿ ಕುಳಿತುಕೊಂಡು ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ಅದು ಆನ್ ದ ಫ್ಲೋರ್ ಆಫ್ ದ ಹೌಸ್ ನಡಿಬೇಕು ಅಂತಕ್ಕಂಥದ್ದು ಇಡೀ ಬೊಮ್ಮಾಯಿ ಜಜ್ಮೆಂಟ್ನ ತಿರುಳಿರ್ತಕ್ಕಂಥದ್ದೇ ಅದು. ಗವರ್ನರ್ ಶುಡ್ ಪ್ರೈಮಾ ಫೆಸೈ ಸ್ಯಾಟಿಸ್ಫೈ ಹಿಮ್ಸೆಲ್ಫ್ ಅಬೌಟ್ ನಂಬರ್ಸ್ ಪ್ರಪೋಸ್ಡ್ ಬೈ ಎ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ. ಲೆಟರ್ಸ್ ಆಫ್ ಸಪೋರ್ಟ್ ಆರ್ ಬೆಡ್ರಾಕ್ ಆಫ್ ಪ್ರೈಮಾ ಫೆಸೈ ಕೇಸ್. ಟ್ರೂತ್ ಆರ್ ಫಾಲ್ಸಿಟಿ ಆಫ್ ಸಚ್ ಲೆಟರ್ ಟು ಬಿ ಟೆಸ್ಟೆಡ್ ಆನ್ ದ ಫ್ಲೋರ್ ಆಫ್ ದ ಹೌಸ್. ಇದನ್ನು ಅನೇಕ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ಗಳು ಈ ಅಂಶಗಳನ್ನು ಸ್ಪಷ್ಟಪಡಿಸಿವೆ. ನನಗನ್ಸುತ್ತೆ ವಿಜಯ್ ಇವತ್ತೇನು 121 ಶಾಸಕರ ಬೆಂಬಲದ ಪತ್ರದೊಡನೆ ರಾಜಭವನಕ್ಕೆ ತೆರಳಿದ್ದಾರೆ. ರಾಜ್ಯಪಾಲರಿಗೆ ಇದನ್ನು ವಿಳಂಬ ಮಾಡ್ತಕ್ಕಂಥ ಯಾವುದೇ ಕಾರಣ ಇಲ್ಲ. ಬಹುತೇಕ ನಾಳೆ ಮಧ್ಯಾಹ್ನ 3 ಗಂಟೆಗೆ ವಿಜಯ್ ಸಮಯ ಕೇಳಿದ್ದೇ ನಿಜವಾದಲ್ಲಿ ನಾಳೆ ಮಧ್ಯಾಹ್ನ ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ತಲಪತಿ ವಿಜಯ್ ಪ್ರಮಾಣ ವಚನ ಸ್ವೀಕರಿಸೋದು ಸ್ಪಷ್ಟ ಅಂತ ಅನಿಸುತ್ತೆ. ಬೇರೆ ಯಾವುದೇ ವಿಳಂಬಕ್ಕೆ ಕಾರಣಗಳು ಇಲ್ಲ. ಮತ್ತು ಸರ್ಕಾರ ರಚನೆ ಈಗಾಗಲೇ ತಡವಾಗಿದೆ. ಈಗಿರುವ ಪರಿಸ್ಥಿತಿಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರಬೇಕು ಅಂತಕ್ಕಂಥದ್ದು ಕಾನ್ಸ್ಟಿಟ್ಯೂಷನಲ್ಲಿ ಎಲ್ಲರೂ ಬಯಸ್ತಕ್ಕಂಥ ಒಂದು ಪ್ರಕ್ರಿಯೆ. ಪ್ರಾಯಶಃ ರಾಜ್ಯಭವನದಿಂದ ಹೊರಗಡೆ ಬಂದ ನಂತರ ವಿಜಯ್ ಮಾಧ್ಯಮಗಳಿಗೆ ಏನು ಮಾತಾಡ್ತಾರೆ, ಅಥವಾ ರಾಜ್ಯಪಾಲರು ತುಂಬ ವೋಕಲ್ ಇದ್ದಾರೆ. ಇವರು ರಾಷ್ಟ್ರೀಯ ಮಾಧ್ಯಮಗಳಿಗೆ ಅನೇಕ ಇಂಟರ್ವ್ಯೂಗಳನ್ನು ಕೂಡ ಕೊಟ್ಟರು ರಾಜ್ಯಪಾಲರು. ನಾನು ಇವತ್ತಿನವರೆಗೆ ಆ ರೀತಿಯ ರಾಜ್ಯಪಾಲರ ಇಂಟರ್ವ್ಯೂಗಳನ್ನು ಸರ್ಕಾರ ರಚನೆಯ ಪ್ರಕ್ರಿಯೆಯಲ್ಲಿ ನೋಡಿರಲಿಲ್ಲ. ಬಟ್ ರಾಜೇಂದ್ರ ಅರ್ಲೇಕರ್ ಟ್ರಾನ್ಸ್ಪರೆನ್ಸಿಯನ್ನು ಮೇಂಟೈನ್ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ತನ್ನ ರೀಸ್ನಿಂಗ್ ಏನು, ಯಾಕೆ ವಿಜಯ್ಗೆ ನಾನು ಅವಕಾಶ ಕೊಡ್ತಿಲ್ಲ ಅನ್ನೋದನ್ನು ರಾಷ್ಟ್ರೀಯ ಮಾಧ್ಯಮಗಳಿಗೆ ಇಂಟರ್ವ್ಯೂ ಕೊಟ್ಟು ಕೂಡ ಅದನ್ನು ವಿವರಿಸಿದರು. ಹೀಗಾಗಿ ಕೆಲವೇ ಕ್ಷಣಗಳಲ್ಲಿ ರಾಜ್ಯಭವನ ಅಂದರೆ ಲೋಕಭವನ ಏನಿದೆ ಚೆನ್ನೈನಲ್ಲಿ ಯಾವಾಗ ಪ್ರಮಾಣ ವಚನ, ಎಲ್ಲಿ ಪ್ರಮಾಣ ವಚನ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸಲಿದೆ ಅನಿಸುತ್ತೆ. ಕುತೂಹಲ ಇರ್ತಕ್ಕಂಥದ್ದು ಭಾವನಾ, ವಿಜಯ್ ಜೊತೆ ಯಾರ್ಯಾರು ಪ್ರಮಾಣ ವಚನ ಸ್ವೀಕರಿಸ್ತಾರೆ, ಎಷ್ಟು ಜನ ಸ್ವೀಕರಿಸ್ತಾರೆ, ಮಿತ್ರ ಪಕ್ಷಗಳಿಗೆ ಏನು ಮಾತು ಕೊಟ್ಟಿದ್ದಾರೆ. ಯಾಕೆಂದರೆ ಕಾಂಗ್ರೆಸ್ 2 ಮಂತ್ರಿ ಸ್ಥಾನ ಕೇಳಿತ್ತು. ಕಾಂಗ್ರೆಸ್ 2 ಕೊಡ್ತಿದ್ರೆ VCK ಕೂಡ 1 ಅಥವಾ 2ಕ್ಕೆ ಪಟ್ಟು ಹಿಡಿಯುತ್ತೆ. CPI CPM ಬಾಹ್ಯ ಬೆಂಬಲ ಅಂತಕ್ಕಂಥದ್ದನ್ನು ಈಗಾಗಲೇ ಸ್ಪಷ್ಟಪಡಿಸಿವೆ. ಸೊ ವಿಜಯ್ ಏನೇನು ಒಪ್ಕೊಂಡಿದ್ದಾರೆ ಮಿತ್ರ ಪಕ್ಷಗಳ ಜೊತೆ, ಮತ್ತು ವಿಜಯರ ಪಕ್ಷ ಕೂಡ ಹೊಸ ಪಕ್ಷ. ಶಾಸಕರೇನು ಆಯ್ಕೆಯಾಗಿ ಬಂದಿದ್ದಾರೆ ಅದರಲ್ಲಿ 4-5 ಜನ ಬಿಟ್ಟರೆ ಉಳಿದವರಿಗೆ ಅನುಭವ ಇಲ್ಲ. ಆ ಸಂದರ್ಭದಲ್ಲಿ ಯಾರ್ಯಾರನ್ನು ಸಂಪುಟಕ್ಕೆ ತೆಗೆದುಕೊಳ್ತಾರೆ, ವಿಜಯ್ ಹೇಗೆ ಈ ಒಂದು ಫಸ್ಟ್ ಟೆಸ್ಟ್ ಏನಿದೆ ಅಂದರೆ ಪ್ರಮಾಣ ವಚನ ಅದಾದ ನಂತರ ತೆಗೆದುಕೊಳ್ತಕ್ಕಂಥ ನಿರ್ಣಯಗಳು, ಈ ಮೊದಲ ಪರೀಕ್ಷೆಯನ್ನು ವಿಜಯ್ ಹೇಗೆ ಎದುರಿಸ್ತಾರೆ ಅನ್ನೋದರ ಬಗ್ಗೆ ಜಾಸ್ತಿ ಕುತೂಹಲ ಇದೆ. ಒಂದು ಪೊಲಿಟಿಕಲಿ, ಇನ್ನೊಂದು ಆರ್ಥಿಕವಾಗಿ ಸಿಕ್ಕಾಪಟ್ಟೆ ಭರವಸೆಗಳನ್ನು ವಿಜಯ್ ಚುನಾವಣೆಯ ಸಂದರ್ಭದಲ್ಲಿ ಕೊಟ್ಟುಬಿಟ್ಟಿದ್ದಾರೆ. ಆ ಭರವಸೆಗಳನ್ನು ಈಡೇರಿಸೋದು ಕೂಡ ಒಂದು ಪರೀಕ್ಷೆ, ಒಂದು ದೊಡ್ಡ ಪರೀಕ್ಷೆ ಅದು. ಹೀಗಾಗಿ ಈಗಾಗಲೇ ನೋಡಿ, ಸರ್ಕಾರಗಳು ಲೇಖಾನುದಾನ ಮಂಡಿಸಿರ್ತವೆ 4 ತಿಂಗಳು, ಏಪ್ರಿಲ್ ಮೇ ಜೂನ್ ಜುಲೈವರೆಗೆ ಅವಕಾಶ ಇದೆ. ಜುಲೈ 31ರವರೆಗೆ ಲೇಖಾನುದಾನ ಚಾಲ್ತಿಯಲ್ಲಿರುತ್ತೆ. ಅದಾದಮೇಲೆ ನೀವು ಹೊಸ ಬಜೆಟನ್ನು ಜುಲೈದಲ್ಲಿ ಮಂಡಿಸಬೇಕಾಗತ್ತೆ.
ಆ ಬಜೆಟನ್ನು ವಿಜಯ್ ಹೇಗೆ ಮಂಡಿಸ್ತಾರೆ, ಪಾಲಿಟಿಕಲಿ ಅವರ ಒಂದು ಚುನಾವಣಾ ಪ್ರಚಾರ ಏನಿತ್ತು ಅದು ಮತ್ತು ರಣತಂತ್ರಗಳು ಬಹಳ ಸರಿಯಾಗಿದ್ವು. ಆದರೆ ನಂತರದ ದಿನಗಳಲ್ಲಿ ಮುಖ್ಯಮಂತ್ರಿಯಾಗಿ ಇದನ್ನು ಹೇಗೆ ನಿಭಾಯಿಸ್ತಾರೆ. ನೀವು ಆಗಲೇ ಹೇಳಿದಂತೆ ಫಿಲ್ಮ್, ಈಗ ನಾಯಕನ ಚಿತ್ರ ಇತ್ತು, ಮುಖ್ಯಮಂತ್ರಿ ಒಂದು ದಿನದ ಮಟ್ಟಿಗೆ ಮುಖ್ಯಮಂತ್ರಿಯಾಗಿ ಆಯ್ಕೆ ಬರ್ತಾರೆ, ದಟ್ ಈಸ್ ಸ್ಕ್ರಿಪ್ಟೆಡ್. ಮುಖ್ಯಮಂತ್ರಿಯಾಗಿ ನೀವು ಮಿತ್ರ ಪಕ್ಷಗಳನ್ನು ಸಂಭಾಳಿಸಬೇಕು, ನಿಮ್ಮ ಪಕ್ಷದ ಹೊಸ ಶಾಸಕರನ್ನು ಸಂಭಾಳಿಸಬೇಕು, ಎದುರುಗಡೆ DMK AIADMK ಅಂಥ ಅನುಭವಿ ನಾಯಕರು ವಿರೋಧ ಪಕ್ಷದಲ್ಲಿರ್ತಾರೆ, ಅವರನ್ನು ಹೇಗೆ ಎದುರಿಸ್ತೀರಿ. ಮಾಧ್ಯಮಗಳು ಕೂಡ ನಿಶ್ಚಿತವಾಗಿವೆ. ಇನ್ನೊಂದು ನಿರೀಕ್ಷೆಯ ಭಾರ ಇದೆ. ಈಗ ಅರವಿಂದ್ ಕೇಜ್ರಿವಾಲ್ರನ್ನು ಕೂಡ ನಾವು ನೋಡಿದ್ವಿ. ಅರವಿಂದ್ ಕೇಜ್ರಿವಾಲ್ ಹೊಸದಾಗಿ ಆಯ್ಕೆಯಾಗಿ ಬಂದಾಗ ಸಿಕ್ಕಾಪಟ್ಟೆ ನಿರೀಕ್ಷೆಗಳನ್ನು ಜನ ಮಾಡ್ತಾರೆ. ಯಾಕಂದರೆ ಆ ಹೊಸ ರಾಜಕಾರಣಿಗಳಿಂದ ಅಪೇಕ್ಷೆ ಜಾಸ್ತಿ ಇರುತ್ತೆ. ನರೇಂದ್ರ ಮೋದಿಗೂ ಕೂಡ ಆ ನಿರೀಕ್ಷೆಯ ಭಾರ ಇರುತ್ತೆ. 11 ವರ್ಷಗಳ ನಂತರವೂ ಕೂಡ ಎಲ್ಲ ಚುನಾವಣೆ ಗೆಲ್ಲಬೇಕು, ಒಂದು ಚುನಾವಣೆ ಸೋತರೆ ಮೋದಿ ಯುಗಾಂತ್ಯ. ಇದರ ಜೊತೆಗೆ ಈಗ ವಿಜಯ್ಗೂ ಕೂಡ ಆ ಒಂದು ನಿರೀಕ್ಷೆಯ ಮೂಟೆಯನ್ನು ಹೊತ್ತು ವಿಜಯ್ ಹೇಗೆ ಆಡಳಿತ ನಡೆಸ್ತಾರೆ, ಪೊಲಿಟಿಕಲ್ ಸ್ಟೆಬಿಲಿಟಿಯನ್ನು ಕೊಡ್ತಾರೆ, ಜೊತೆಗೆ AIADMK DMKಯನ್ನು ಹೇಗೆ ಎದುರಿಸ್ತಾರೆ, ಮತ್ತೊಂದು ಕೇಂದ್ರ ಸರ್ಕಾರದ ಜೊತೆ ಅವರ ಸಂಬಂಧಗಳು ಹೇಗಿರ್ತವೆ. ತಮಿಳುನಾಡಿನಲ್ಲಿ DMK ಬಂದಾಗ BJP ಸರ್ಕಾರದ ಜೊತೆ ಒಂದಿಷ್ಟು ಟಸಲ್ಗಳು ನಿಶ್ಚಿತವಾಗಿ ನಡೀತಾ ಇದ್ವು. AIADMK ಇದ್ದಾಗ BJP AIADMK ಮಿತ್ರ ಪಕ್ಷಗಳಾಗಿದ್ವು. ವಿಜಯ್ ಹೇಗೆ ನಡ್ಕೊಳ್ತಾರೆ, ಇವೆಲ್ಲವೂ ಕೂಡ ಮುಂದಿನ ಸವಾಲುಗಳು, ಮುಂದಿನ ನಿರೀಕ್ಷೆಗಳು ಅಂತ ಅನಿಸುತ್ತೆ. ಭಾವನಾ, DMK ಸರ್ಕಾರದ ವಿರುದ್ಧ ನೇರ ಸವಾಲು ಹಾಕಿದ್ದು ವಿಜಯ್. DMK ಮತ್ತು ADMKಯ ಈ ದ್ವೇಷ ರಾಜಕಾರಣ ನೀವು ನೋಡಿದ್ರಿ ಅಂದರೆ, ಕರುಣಾನಿಧಿನ ಜಯಲಲಿತಾ ಹೇಗೆ ನಡೆಸ್ಕೊಂಡ್ರು, ಜಯಲಲಿತಾನ ಕರುಣಾನಿಧಿ ಹೇಗೆ ನಡೆಸ್ಕೊಂಡ್ರು, ಇವೆಲ್ಲ ಈಗ ಹಿಸ್ಟ್ರಿ. ಆದರೆ ಈಗ ಸ್ಟಾಲಿನ್ ಏನು ಸುಮ್ಮನೆ ಇರೋ ಅಂತಹ ರಾಜಕಾರಣಿ ಅಲ್ಲ. ಹೆಂಗೆ ಮ್ಯಾನೇಜ್ ಮಾಡಬಹುದು ವಿಜಯ್ ಅಂತ. ರಾಜಕಾರಣದ ಸಂಪೂರ್ಣ ಹೊಸಬರು, ರಾಜಕಾರಣದ ಸಂಪೂರ್ಣ ಜ್ಞಾನ ಅಥವಾ ಅನುಭವ ಇರೋರಲ್ಲ. ನೋಡಿ, ಕರುಣಾನಿಧಿ ಮತ್ತು MG ರಾಮಚಂದ್ರನ್ CN ಅಣ್ಣಾದೊರೈ ಅವರ ಒಂದು ಶಿಷ್ಯರಾಗಿ ಬಂದರು. ಈಗ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ವಿಜಯ್ ರಾಜೇಂದ್ರ ಅರ್ಲೇಕರ್ ಅವರನ್ನು ಭೇಟಿಯಾಗಿರ್ತಕ್ಕಂಥ ದೃಶ್ಯಗಳು 2-3 ಬಾರಿ ಭೇಟಿಯಾಗಿದ್ದಾರೆ. ಅಣ್ಣಾದೊರೈ ಅವರ ಶಿಷ್ಯರಾಗಿ ಕರುಣಾನಿಧಿ ಮತ್ತು MG ರಾಮಚಂದ್ರನ್ ಇದ್ದರು. 67ರಲ್ಲಿ ಅಣ್ಣಾದೊರೈ ಮುಖ್ಯಮಂತ್ರಿ ಆಗ್ತಾರೆ, 69ರಲ್ಲಿ ತೀರ್ಕೊಳ್ತಾರೆ. ಅದಾದ ಮೇಲೆ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಪೈಪೋಟಿ ಇರುತ್ತೆ. ಕರುಣಾನಿಧಿ MG ರಾಮಚಂದ್ರನ್ರ ಮನವೊಲಿಸಿ ತಾನು ಮುಖ್ಯಮಂತ್ರಿ ಆಗ್ತಾರೆ. ನಿಧಾನವಾಗಿ MGR ಸೈಡ್ಲೈನ್ ಆಗ್ತಾರೆ. 77ರಲ್ಲಿ ಹೊಸ ಪಕ್ಷವನ್ನು DMKಯಿಂದ ಹೊರಗಡೆ ಬಂದು AIADMKಯನ್ನು ಸ್ಥಾಪಿಸಿ 77ರಿಂದ 87ರವರೆಗೆ 2 ಚುನಾವಣೆಗಳನ್ನು ಗೆದ್ದು ನಿಧನರಾಗುವವರೆಗೆ MG ರಾಮಚಂದ್ರನ್ ಮುಖ್ಯಮಂತ್ರಿ ಆಗಿರ್ತಾರೆ. ಅದಾದಮೇಲೆ ಜಯಲಲಿತಾ ಬಂದರು. ಹೀಗಾಗಿ ಕರುಣಾನಿಧಿ ಮತ್ತು MG ರಾಮಚಂದ್ರನ್ ನಡುವೆ, ಕರುಣಾನಿಧಿ ಮತ್ತು ಜಯಲಲಿತಾ ನಡುವೆ ಆಕ್ರಿಮೋನಿಯಲ್ ಪೊಲಿಟಿಕಲ್ ರಿಲೇಷನ್ಸ್ಗಳಿತ್ತು. ಅದಕ್ಕೊಂದು ಇತಿಹಾಸ ನಿಶ್ಚಿತವಾಗಿತ್ತು. ಹೀಗಾಗಿ ಕರುಣಾನಿಧಿ ಅವರ ಮನೆಗೆ ಜಯಲಲಿತಾ ಮುಖ್ಯಮಂತ್ರಿ ಆದಾಗ ಪೊಲೀಸರು ಬಂದಿದ್ದು, ಜಯಲಲಿತಾರ ಮೇಲೆ ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ ಕೇಸ್ ಹಾಕಿದ್ದು, ಇವೆಲ್ಲವೂ ಕೂಡ ರಾಜಕೀಯವಾಗಿರ್ತಕ್ಕಂಥ ಪೈಪೋಟಿಯ ಭಾಗವಾಗಿತ್ತು. ಅವರಿಬ್ಬರು ತೀರಿಕೊಂಡ ನಂತರ ಅಂಥ ಬೆಳವಣಿಗೆಗಳೇನು ತಮಿಳುನಾಡಿನಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ. ಅಂದರೆ ಸ್ಟಾಲಿನ್ ವರ್ಸಸ್ AIADMK ಹಿಂದೆ ಕರುಣಾನಿಧಿ ಮತ್ತು ಜಯಲಲಿತಾ ರೀತಿಯ ಸಂಬಂಧಗಳು ಇಲ್ಲ. ಈಗ ವಿಜಯ್ ಅಧಿಕಾರಕ್ಕೆ ಮೊದಲ ಬಾರಿ ಬಂದಿದ್ದಾರೆ. ಅವರು ಹೆಂಗೆ ನಡ್ಕೊಳ್ತಾರೆ ಅನ್ನೋದ್ರ ಮೇಲೆ ತಮಿಳುನಾಡಿನ ಮುಂದಿನ ರಾಜಕಾರಣ ನಿಶ್ಚಿತವಾಗಿ ನಿಲ್ಲುತ್ತೆ. ಬಟ್ ನನಗೆ ಅನಿಸಲ್ಲ ಹಿಂದಿನ AIADMK DMK ಏನು ಸಂಬಂಧಗಳಿದ್ವು ಆ ಮಾದರಿಯಲ್ಲಿ ವಿಜಯ್ ಹೋಗ್ತಾರೆ ಅಂತಕ್ಕಂಥದ್ದು ಅನಿಸಲ್ಲ. ವಿಜಯ್ ಇಲ್ಲಿ ಎಸ್ಟಾಬ್ಲಿಷ್ ಆಗಲಿಕ್ಕೆ ಬಂದಿದ್ದಾರೆ. 20-25 ವರ್ಷದ ಸುದೀರ್ಘ ರಾಜಕಾರಣ ಮಾಡುವ ಬಯಕೆಯೊಡನೆ ತಮಿಳುನಾಡಿನ ರಾಜಕಾರಣಕ್ಕೆ ಧುಮುಕಿದ್ದಾರೆ. ಒಂದು ವಾಯ್ಡ್ ಏನು ಸಿಚುವೇಶನ್ ಇತ್ತು, ಒಂದು ಶೂನ್ಯತೆ ಇತ್ತು. ಅದರ ಲಾಭ ಪಡೆಯೋದಕ್ಕಾಗಿ ಅವರು 21ರಲ್ಲಿ ಬರಲಿಲ್ಲ, 26ಕ್ಕೆ ಯಾಕೆ ಬಂದರು ಅಂದರೆ DMK ವಿರುದ್ಧ ಆ್ಯಂಟಿ ಇನ್ಕಂಬನ್ಸಿ ಇತ್ತು. AIADMK ಬಳಿ ಚರಿಸ್ಮೆಟಿಕ್ ಲೀಡರ್ಶಿಪ್ ಇರಲಿಲ್ಲ. ಆ ಕಾರಣದಿಂದ ನನಗನ್ಸುತ್ತೆ ವಿಜಯ್ ಆ ಒಂದು ಪೊಲಿಟಿಕಲ್ ಆಗಿರ್ತಕ್ಕಂಥ ಹರಾಕಿರಿ ರಾಜಕಾರಣಕ್ಕೆ ಹೋಗ್ತಕ್ಕಂಥ ಸಾಧ್ಯತೆಗಳು ಕಡಿಮೆ. ಬೆಂಬಲಿಗರು ಏನು ಮಾಡ್ತಾರೆ, ಈಗ ರಾಜ್ಯಪಾಲರ ಬಳಿ ಕಳಿಸ್ದಂತೆ ಒಂದು ಅಡ್ವೈಸ್ಡ್ ಮುಖ್ಯಮಂತ್ರಿಗಳಿಗೆ ಆ ರೀತಿಯ ಸಲಹೆಗಳು ಬಂದರೆ ಏನು ಮಾಡ್ತಾರೆ, ಇವೆಲ್ಲವೂ ನಿಶ್ಚಿತವಾಗಿ ಮುಂದಿನ ಪ್ರಶ್ನೆಗಳು. ಆದರೆ ನನಗನ್ಸುತ್ತೆ 29ರ ಲೋಕಸಭಾ ಚುನಾವಣೆವರೆಗೆ ವಿಜಯರ ಒಂದು ಪೊಲಿಟಿಕಲ್ ಟೆಸ್ಟ್ ನಡೆಯುತ್ತೆ. ಎಷ್ಟರ ಮಟ್ಟಿಗೆ ವಿಜಯ್ ಪೊಲಿಟಿಕಲಿ
ಮತದಾರರನ್ನು ಉಳಿಸ್ಕೊಳ್ತಾರೆ, ತನ್ನ ಶಾಸಕರನ್ನು ಉಳಿಸ್ಕೊಳ್ತಾರೆ, ಕೇಡರನ್ನು ಉಳಿಸ್ಕೊಳ್ತಾರೆ ಅನ್ನೋದರ ಟೆಸ್ಟು 29ರ ಲೋಕಸಭಾ ಚುನಾವಣೆಯಲ್ಲಿ ನಡೆಯುತ್ತೆ. ಅದೇ ಕಾರಣದಿಂದ ಅವರ ಮೂವ್ ಚೆನ್ನಾಗಿತ್ತು. ಕಾಂಗ್ರೆಸ್ ತಕ್ಷಣಕ್ಕೆ ಬೆಂಬಲವನ್ನು ಯಾಚಿಸಿದ್ರು. ಕಾಂಗ್ರೆಸ್ DMK ಮೈತ್ರಿಯನ್ನು ಒಡೆದ್ರು. ಮುಂದಿನ ದಿನಗಳಲ್ಲಿ ಅದನ್ನು ಹೇಗೆ ತೆಗೆದುಕೊಂಡು ಹೋಗ್ತಾರೆ, ಇಟ್ ಈಸ್ ಇಂಟ್ರೆಸ್ಟಿಂಗ್ ಟು ಸಿ. ಎಸ್, ಧನ್ಯವಾದ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.